ಪ್ರಕಾರದಲ್ಲಿ ನಾವು 2025 ಹೇಗೆ ವರ್ಷ ಹೇಗೆ ಎಂದು ಹೇಳುವಂಥದ್ದು ಒಂದು. ಇನ್ನು ಆ ವರ್ಷದ ವಾತಾವರಣ ಹೇಗೆ ಎನ್ನುವಂಥ ವಿಚಾರಗಳನ್ನು ಕೂಡ ನಾವು ಮೊದಲು ಚಿಂತನೆ ಮಾಡಬೇಕಾಗ್ತದೆ. ನೋಡಿ, 2025 ಮಾರ್ಚಿನವರೆಗೆ ಈ ಶನಿ ಕುಂಭರಾಶಿಯಲ್ಲಿ ಇರ್ತಾನೆ. ಮಾರ್ಚ್ ನಂತರ ಮಾರ್ಚಿಗೆ ಅವನು ಮೀನರಾಶಿಗೆ ಹೋಗ್ತಾನೆ ಶನಿ. ಆವಾಗ ಇಲ್ಲಿ 2025ರಲ್ಲಿ ಶನಿಯ ಕುಂಭರಾಶಿಯ 3 ತಿಂಗಳ ಚಿಂತನೆಯೂ ಕೂಡ, ನಂತರ ಉಳಿದ 2 ವರ್ಷ 3 ತಿಂಗಳಿನ ಚಿಂತನೆಗಳು 2025ರಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು 2025 ಆರಂಭ ಕಾಲದಲ್ಲಿ ಜನವರಿಯಲ್ಲಿ ಗುರು ವೃಷಭ ರಾಶಿಯಲ್ಲಿರ್ತಾನೆ. ಮೇ ನಂತರ ಗುರು ಮಿಥುನ ರಾಶಿಗೆ ಹೋಗ್ತಾನೆ. ಇನ್ನು ರಾಹು ಮೀನ ರಾಶಿಯಲ್ಲಿರ್ತಾನೆ 25 ಪ್ರಾರಂಭ ಆಗುವಾಗ. ಅಕ್ಟೋಬರ್ ನಂತರ ರಾಹು ಕುಂಭ ರಾಶಿಗೆ ಬರ್ತಾನೆ. ಆವಾಗ ಇಲ್ಲಿ ನಾವು 2025 ಮೇಷಾದಿ ರಾಶಿಯವರೆಗೆ ಹೇಗೆ ಫಲ ಅಂತ ಹೇಳುವಂಥದ್ದನ್ನು 2 ರೂಪದಲ್ಲಿ ನಾವು ಚಿಂತನೆ ಮಾಡಬೇಕಾಗ್ತದೆ. ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಿಕೊಂಡು ಹೋಗುವಂಥದ್ದು. ಇನ್ನು ಉಳಿದಂತಹ ಗ್ರಹಗಳು ರವಿ, ಚಂದ್ರ, ಕುಜ, ಬುಧ ಇದೆಲ್ಲ ಶೀಘ್ರ ಗ್ರಹಗಳು, ಬೇಗವಾಗಿ ಹೋಗುವವರು. ಕೆಲವು 45 ದಿವಸಕ್ಕೊಮ್ಮೆ, ಕೆಲವು 1 ತಿಂಗಳಿಗೊಮ್ಮೆ ಈ ಥರ ಸಂಚಾರ ಮಾಡುವವರು. ಚಂದ್ರನು 27 ದಿನಕ್ಕೊಮ್ಮೆ ಒಂದು ಸುತ್ತು ಬರುವಂಥದ್ದು. ಇದೆಲ್ಲ ಚಂದ್ರನಿಂದ ನೋಡುವಂಥದ್ದು. ಅದರಲ್ಲಿಯೂ ಕೂಡ ಫಲಗಳು ಸಾಕಷ್ಟಿವೆ. ಆದರೂ ಕೂಡ ಈ ಮಂದಗ್ರಹರು ನಿಧಾನಗತಿಯಲ್ಲಿ ಸಂಚರಿಸುವಂತಹ ಗ್ರಹರ ವಿಚಾರವನ್ನು ನಾವು ಮೂಲವಾಗಿ ನಾವು ತಿಳ್ಕೊಳ್ಬೇಕು, ಈ ವರ್ಷ ಹೇಗೆ ಅಂಥೇಳಿ. ಇನ್ಯಾರೋ 7.5 ಶನಿ ಹಾಗೆ ಹೀಗೆ ಅಂತ ಹೇಳುವವರು ಇರ್ತಾರೆ. ಇದೆಲ್ಲವೂ ಕೂಡ ಯಾವುದು ಕೂಡ ನಮ್ಮಲ್ಲಿ ಕೇಳಿದರೆ ಯಾವ ಗ್ರಹರ ಸಂಚಾರವೂ ಕೂಡ ದೋಷ ಅಲ್ಲ. ಅದಕ್ಕೆ ನಮಗೆ ಹೊಂದಿಕೊಳ್ಳಿಕ್ಕಾಗದಿದ್ದರೆ ಅದು ವಿಪರೀತ ದೋಷಕ್ಕೂ ಬರ್ಬೋದು. ಹಾಗಾಗಿ ಯಾವ ಗ್ರಹರ ಬಗ್ಗೆಯೂ ಕೂಡ ಭಯಪಡಬೇಕಾಗಿಲ್ಲ ಅಂತೇಳಿ. ಇನ್ನು 2025 ಆರಂಭ ಕಾಲದಲ್ಲಿ ಈಗ ಶನಿ ಕುಂಭರಾಶಿಯಲ್ಲಿರುವಂಥದ್ದು, ತ್ರಿಕೋಣ ರವಿ ಶನಿ, ಅವನ ಮೂಲ ತ್ರಿಕೋಣ ಶನಿ. ಸುಮಾರು 5,000 ವರ್ಷಕ್ಕೊಮ್ಮೆ ಶನಿಯ ಆಯನಾಂಶಗಳು ಅಂದರೆ ಆ್ಯಂಗಲ್ಗಳು ಅದು ವ್ಯತ್ಯಾಸ ಬರ್ತದೆ. ಹಿಂದೆ ಮಹಾಭಾರತ ಯುದ್ಧ ಕಾಲದಲ್ಲಿ ಶನಿಯ ಸಂಚಾರವು ಉತ್ತರ ಆಯನಾಂಶದಲ್ಲಿತ್ತು. ಅದಕ್ಕಿಂತ ಪೂರ್ವದಲ್ಲಿ ರಾಮಾಯಣದಲ್ಲಿ ಉತ್ತರ ಆಯನಾಂಶದಲ್ಲಿತ್ತು. ಆವಾಗ ಆಯನಾಂಶದ ಕೊನೆಯ ದಿನಗಳು. ಆವಾಗ ಏನಾಗ್ತದೆ, ಅಲ್ಲಿ ಏನಾಗಿದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತು. ರಾಮಾಯಣದಲ್ಲಿ ಏನಾಗಿದೆ, ಇದೊಂದು ರೀತಿಯ ಜನಾಂಗೀಯ ಪ್ರತಿಷ್ಠೆಯ ಪ್ರಶ್ನೆಯಲ್ಲಿ ಕಲಹಗಳಾಗುವಂಥದ್ದು. ಅದರ ಪರಿಣಾಮದಲ್ಲಿ ಲಕ್ಷಾಂತರ ಜನರ ಸಾವು ನೋವುಗಳು ಬರ್ತದೆ. ನಂತರ ಮಹಾಭಾರತಕ್ಕೆ ಬರೋಣ. ಮಹಾಭಾರತದಲ್ಲಿಯೂ ಕೂಡ ಶನಿಯ ಉತ್ತರ ಆಯನಾಂಶದಲ್ಲಿ, ಆವಾಗ ಕುಂಭದಿಂದ ವೃಷಭ ರಾಶಿಯವರೆಗೆ ಬರುವಾಗ ಅಲ್ಲಿ ವೃಷಭ ರಾಶಿಯಲ್ಲಿ 7 ರೋಹಿಣಿ ನಕ್ಷತ್ರಗಳುಂಟು. ಈ ರೋಹಿಣಿ ನಕ್ಷತ್ರದ ಒಳಗೆ ಅದರ ಮಧ್ಯದಲ್ಲಿ ಶನಿ ಸಂಚಾರ ಕಾಲವನ್ನು ರೋಹಿಣಿ ಶಕಟಭೇದ ಅಂತ ಹೇಳ್ತಾರೆ. ಇದು ಅತ್ಯಂತ ಅಪಾಯಕಾರಿ ವರ್ಷವಾಗ್ತದೆ. ಆವಾಗ ಇಲ್ಲಿ ವಿಪರೀತ ಕಲಹಗಳಾಗ್ಬೋದು. ನೀವು ಈಗಾಗಲೇ ನೋಡಿರ್ಬೋದು, ಮಧ್ಯಪ್ರಾಚ್ಯದಲ್ಲಿ ವಿಪರೀತ ಕಲಹಗಳು, ಪರಮಾಣು ಅಣುಬಾಂಬು ಸ್ಫೋಟಗೊಳ್ಳುವಲ್ಲಿಯವರೆಗೆ ಇದು ಸಂಭವಿಸ್ತದೆ. ಇದಕ್ಕೆ ಕಾರಣ ನಾವು ಯಾರ್ಯಾರನ್ನು ಹೇಳಬಹುದು, ಅವರು ಕಾರಣ, ಇವರು ಕಾರಣ. ಈಗ ನಮ್ಮ ದೇಶವನ್ನು ನೋಡಿದಾಗ 2 ಜನಾಂಗಗಳ ಮಧ್ಯದಲ್ಲಿ ಕಲಹಗಳು ಏರ್ಪಡ್ತಾ ಉಂಟು. ಇದಕ್ಕೆ ನಾವು ನಮ್ಮ ಸಾಮಾನ್ಯ ದೃಷ್ಟಿಕೋನದಲ್ಲಿ ಆ ರಾಜಕೀಯ ಪಕ್ಷ, ಈ ರಾಜಕೀಯ ಪಕ್ಷ ಅಂಥೇಳಿ ನಾವು ಅದನ್ನು ವಿಭಾಗ ಮಾಡಿ ಹೇಳ್ತೇವೆ. ಆದರೆ ಇದು ವಾಸ್ತವ. ಈ ವಾಸ್ತವವನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದರಿಂದ ದುಷ್ಪರಿಣಾಮಗಳಾಗದಂತೆ ನಾವು ಎಚ್ಚರಿಕೆ ವಹಿಸಿಕೊಳ್ಳಲಿಕ್ಕೆ ಇರುವಂಥದ್ದೇ ಜ್ಯೋತಿಷ್ಯ ಮಾರ್ಗ. ಜ್ಯೋತಿಷ್ಯದಲ್ಲಿ ಕೂಡ ನಮಗೆ ತೊಂದರೆಗಳು ಬಂದಾಗ ಅದಕ್ಕೆ ಭಂಗ ಹೇಗೆ ತರಬಹುದು, ಸುಖಗಳು ಬಂದಾಗ ಅದನ್ನು ಹೇಗೆ ವೃದ್ಧಿ ಮಾಡಿಕೊಳ್ಳಬಹುದು, ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಿಕೊಂಡು ಹೋದಾಗ ಸಮಸ್ಯೆಗಳಾಗೋದಿಲ್ಲ. ಇಲ್ಲಿ ನೋಡಿ ಏನಾಗ್ತದೆ ಅಂತ ಹೇಳಿದ್ರೆ, 30 ವರ್ಷಕ್ಕೆ ಹಿಂದೆ ಇವತ್ತಿಗೆ ಕರ್ಕಾಟಕ ರಾಶಿಯಲ್ಲಿ ಶನಿ ಉದಯ ಆದಂತಹ ಕಾಲ. ಅದಕ್ಕೆ ಶನಿಯಿಂದ ಶನಿ 8ನೇ ಮನೆ. ಇದು ವಿಪರೀತ ಕಲಹವನ್ನು ಕೊಡುವಂತಹ ಕಾಲ ಆಗ್ತದೆ. ಸುಮಾರು 2.5 ವರ್ಷದಲ್ಲಿ ಪ್ರಾರಂಭ ಆಗಿದೆ. ಸಾಲದ್ದಕ್ಕೆ ಈ ಸಲ ಉತ್ತರ ಆಯನಾಂಶದಲ್ಲಿ ಶನಿ ಸಂಚಾರ ಕಾಲದಲ್ಲಿ ಇದು ಎಕ್ಸ್ಟ್ರೀಮಿಗೆ ಹೋಗುವಂತಹ ಒಂದು ಕಾಲ ಆಗ್ತದೆ. ಹಾಗೆ ನಾವು ಮನುಷ್ಯನ ಚಿಂತನೆಯನ್ನು ಮಾಡಿದಾಗ
ಸುಮಾರು 74, 75, 76 ಈ ಅವಧಿಯಲ್ಲಿ ಹುಟ್ಟಿದವರಿಗೆ ಕರ್ಕಾಟಕದಲ್ಲಿ ಶನಿ ಇದ್ದ. ಆ ಕರ್ಕಾಟಕದಲ್ಲಿ ಶನಿ ಇದ್ದಾಗ ಇಲ್ಲಿ ಕುಂಭರಾಶಿಯಲ್ಲಿ ಗೋಚಾರದಲ್ಲಿ ಶನಿ ಬಂದಾಗ ಅವರಿಗೆ ವಿಪರೀತ ತೊಂದರೆಗಳನ್ನು ತರ್ತಾನೆ ಅಂತೇಳಿ. ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ನಮ್ಮ ಅತ್ಯಂತ ಉಚ್ಚ ಸ್ಥಿತಿಯಲ್ಲಿದ್ದಂತಹ ದರ್ಶನ್, ನಾನು ಕೂಡ ಅವರನ್ನು ತುಂಬ ಇಷ್ಟಪಡ್ತೇನೆ. ಆದರೆ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ಅವರಿಗೆ ಸಂಯೋಜನೆ ಮಾಡುವಲ್ಲಿ ಆಯಿತು. ಅವ್ರದ್ದು ಕೂಡ ಕರ್ಕಾಟಕ ರಾಶಿಯಲ್ಲಿ ಶನಿ ಇದ್ದದ್ದು. ಆ ಶನಿಗೆ ಅಷ್ಟಮದಲ್ಲಿ ಶನಿ ಬಂದಾಗ ಅವರಿಗೆ ತೊಂದರೆಗಳು ಬಂತು. ಆ ತೊಂದರೆಗಳ ಸ್ವರೂಪಗಳು ವಿವಿಧ ರೂಪದಲ್ಲಿ ಇರ್ತದೆ. ಏನೋ ಉತ್ತಮ ಸಲಹೆಗಳು, ಉತ್ತಮ ಅವರದನ್ನು ಕೂಲ್ ಮಾಡೋದು, ಅದು ಅಂದರೆ ಕೆಟ್ಟದಾಗುವಂತಹ ವಿಚಾರಕ್ಕೆ ಭಂಗ ತರುವಂಥದ್ದು. ಅದಾಗ್ತಿದ್ರೆ ಇಷ್ಟರವರೆಗೆ ಹೋಗ್ತಿರ್ಲಿಲ್ಲ. ಇದನ್ನೇ ಕೇವಲ ನಿಮಗೆ ಉದಾಹರಣೆ ಹೇಳಿದ್ದು. ಇನ್ನು ಮಾರ್ಚಿನ ನಂತರ ಸಿಂಹ ರಾಶಿಯಲ್ಲಿ ಶನಿ ಇದ್ದವರಿಗೆ, ಅಂದರೆ ಜನನ ಕಾಲದಲ್ಲಿ ಸಿಂಹ ರಾಶಿಯಲ್ಲಿ ಯಾರಿಗೆ ಶನಿ ಇತ್ತೋ ಆ 30 ವರ್ಷಕ್ಕೆ ಹಿಂದಿನ ಸ್ಥಿತಿ, ಆವಾಗ ಸಿಂಹರಾಶಿಯಲ್ಲಿ ಶನಿ ಇದ್ದ, ಆವಾಗೇನು ನಡೆಯಿತು ಅದೇ ಪ್ರಕಾರದಲ್ಲಿ ಈಗ ಸ್ವಲ್ಪ ಅಡ್ವಾನ್ಸ್ಡ್, ಸ್ವಲ್ಪ ಜಾಸ್ತಿ ನಡೆಯಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಮನುಷ್ಯನ ವಿಚಾರಕ್ಕಾಗುವಾಗ ಸಿಂಹರಾಶಿಯಲ್ಲಿ ಶನಿ ಇರುವಾಗ ಜನಿಸಿದವರಿಗೆ ಅವರಿಗೆ ತೊಂದರೆಗಳನ್ನು ನಾವು ಹೇಳಬೇಕಾಗ್ತದೆ. ತೊಂದರೆ ಬರ್ತದೆ ಅಂತೇಳಿ ತಿಳ್ಕೊಳ್ಬೇಡಿ, ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ನೀವು ಚಿಂತನೆ ಮಾಡಿಕೊಳ್ಬೇಕಾಗ್ತದೆ. ಇನ್ನು ಪ್ರಾಪಂಚಿಕ ವಿಚಾರಕ್ಕೆ ಬಂದಾಗ ಬಹಳ ದೊಡ್ಡ ಪ್ರಮಾಣದ ಕಲಹಗಳು ಉಂಟಾಗ್ತದೆ. ಈ ಕಲಹಗಳು ಏನಾಗ್ತದೆ ಅಂತ ಹೇಳಿದರೆ, ಆವತ್ತಿನಿಂದ ಇವತ್ತಿನ